ಪಶುವೈದ್ಯ ಅಧಿಕಾರಿಗಳ ಸುಮಾರು 400 ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರತಕ್ಕಂತ ದೊಡ್ಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದೊಂದು ಪೋಸ್ಟ್ಗೂ ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಲಂಚ. ಈಗಾಗಲೇ ಆಡಿಯೋದಲ್ಲಿ 80 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಗ್ಗೆನೂ ಆಡಿಯೋ ಬಂದಿದೆ. ಮತ್ತೆ ವಿದ್ಯಾರ್ಥಿಗಳೆಲ್ಲ ಕೂಡ ನನ್ನನ್ನ, ಸುರೇಶ್ ಕುಮಾರ್ ಅವ್ರನ್ನ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ರು. ಅವರ ಅಳಲು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅವ್ರನ್ನ ಬೇರೆ ಬೇರೆ ಕರ್ಕೊಂಡೋಗಿ, ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇಂದ ಆಚೆ ಕರ್ಕೊಂಡೋಗಿ ಅಥವಾ ಬೇರೆ ರಾಜ್ಯಕ್ಕೆ, ಆಂಧ್ರ ಪ್ರದೇಶ, ತಮಿಳುನಾಡು ಇಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋವಂಥದ್ದು. ಮತ್ತೆ ಇಲ್ಲಿ ಯಾರು ವಿಶ್ವವಿದ್ಯಾನಿಲಯಗಳಲ್ಲಿ, ಕಾಲೇಜುಗಳಲ್ಲಿ ಮೆರಿಟ್ ವಿದ್ಯಾರ್ಥಿಗಳಿದ್ದಾರೆ, ರ್ಯಾಂಕ್ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿದೆ. ಅಲ್ಲಿ ಓತ್ಲಾ ಹೊಡಿತಾ ಇದ್ದಂತ ಜನ ಏನಿದ್ದಾರೆ ಅವ್ರಿಗೆಲ್ಲ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅನ್ನೋದು ನೇರ ಆಪಾದನೆಯನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ಇದರಲ್ಲಿ ಈಗಾಗಲೇ ಕೆಪಿಎಸ್ಸಿ ಅಂತ ಹೇಳಿದ್ರೆ ಅದೊಂದು ಕರ್ಮಕಾಂಡ. ಜಗತ್ತಿಗೆ ಗೊತ್ತಿರೋ ರೀತಿ ಕೆಪಿಎಸ್ಸಿಯಲ್ಲಿ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ತಹಸೀಲ್ದಾರ್ ಇರ್ಬೋದು, ಎಸಿ ಇರ್ಬೋದು, ವೈದ್ಯಾಧಿಕಾರಿ ಇರ್ಬೋದು, ಯಾರೇ ಇದ್ರು ಹಣ ಕೊಟ್ರೆ ಇಲ್ಲಿ ಪಾಸ್ ಆಗುವಂಥದ್ದು ಪರಿಪಾಠ. ಅದರಿಂದ ಜನ ಕೆಪಿಎಸ್ಸಿ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಪೋಸ್ಟ್, ಹಣ ಇದ್ರೆ ಇಲ್ಲಿ ಹುದ್ದೆ ಸಿಗುತ್ತೆ ಅನ್ನೋದು ಜಗತ್ ಜಾಹೀರಾತು ಆಗ್ಬಿಟ್ಟಿದೆ, ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಇವತ್ತು ಕೆಪಿಎಸ್ಸಿ ಚೇರ್ಮನ್ ಅವರನ್ನ, ಸೆಕ್ರೆಟರಿ ಅವರನ್ನ ಭೇಟಿ ಮಾಡಿ ಒಂದು ಬಾರಿ ಈ ಕೆಪಿಎಸ್ಸಿಯಲ್ಲಿ ನಡೀತಾ ಇರೋ ಕರ್ಮಕಾಂಡ ಒಂದು ಬಾರಿ ತೊಳಿಬೇಕಿದನ್ನ, ಪೆನಾಲ್ ಹಾಕಿ, ವಾಷಿಂಗ್ ಪೌಡರ್ ಹಾಕಿ ತೊಳೆದು ಜನಕ್ಕೆ ನಂಬಿಕೆ ಬರೋವಂತ ಕೆಪಿಎಸ್ಸಿ ಆಗ್ಬೇಕಿಲ್ಲಿ. ಜನ ವಿಶ್ವಾಸ ಇಡಬೇಕು. ನಮ್ಮ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ ತಗೊಂಡ್ರೆ, ಎಕ್ಸಾಮ್ ಬರೆದ್ರೆ ಮೆರಿಟ್ ಮೇಲೆ ಇಲ್ಲಿ ಉದ್ಯೋಗ ಸಿಗುತ್ತೆ, ಹಣದಿಂದ ಸಿಗಲ್ಲ ಅನ್ನೋ ಒಂದು ವಿಶ್ವಾಸವನ್ನ ಮೂಡಿಸುವಂತ ದಿಕ್ಕಿನಲ್ಲಿ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನ ನಾವು 3 ಜನ ಮಾಡಿದಿರಿ. ಅವರು ಅದನ್ನ ಸಾವಧಾನದಿಂದ ಆಲಿಸಿದ್ದಾರೆ. ಮತ್ತೆ ನಾಳೆ ಒಂದು ಸಭೆ ಮಾಡ್ತಾ ಇದ್ದಾರೆ. ಅವ್ರದ್ದು ಕಮಿಟಿದೆಲ್ಲ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಮ್ಮ ಲೆಟರ್ ಅನ್ನ ಇಟ್ಟು ಸಿಬಿಐ ತನಿಖೆ ಕೊಡೋದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಪರಿಶೀಲನೆಯನ್ನ ಮಾಡ್ತೀರಿ. ನಮಗೂ ಬೇಜಾರಾಗಿದೆ. ಕೆಪಿಎಸ್ಸಿಯಲ್ಲಿ ಏನು ಸರಿ ಮಾಡುವಂತದ್ದು ಒಂದು ದಿಕ್ಕಿನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಆಗ್ಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ನಾವೆಲ್ಲ ಆಗ್ರಹ ಮಾಡ್ತಾ ಇರೋದು, ರಾಜ್ಯ ಸರ್ಕಾರ ಈಗಾಗಲೇ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಪಿಎಸ್ಸಿಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಆಗ್ಲೇ ಅವನ್ನ ಬೇಲ್ ಮೇಲೆ ಬಿಡುಗಡೆನೂ ಆಗೋಗ್ಬಿಟ್ಟಿದೆ. ನಾನು ಕೆಪಿಎಸ್ಸಿ ಚೇರ್ಮನ್ ರ ಅಧಿಕಾರಿ ಕೇಳಿದೆ, ಇದುವರೆಗೂ ಸುಮಾರು 4 ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರಂತೆ ಕಳೆದ 1-2 ವರ್ಷಗಳಲ್ಲಿ. ಯಾರಿಗೂ ಶಿಕ್ಷೆನೇ ಆಗಿಲ್ಲ. ಕೆಪಿಎಸ್ಸಿ ಕೊಟ್ಟಂತ ಕಂಪ್ಲೇಂಟ್ ಅನ್ನ ಪೊಲೀಸವರು ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಮಾತತ್ರ ಬೇಲ್ ತಗೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಹೇಳೋದು. ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಪಿಎಸ್ಸಿಯಲ್ಲಿ ನಿರಂತರವಾಗಿ ಕರಪ್ಷನ್ ನಡೀತಾ ಇರೋದಕ್ಕೆ ಕಡಿವಾಣ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಕೂಡ ಅವರು ಬಹಳ ನೋವಿನಿಂದ ಕೆಪಿಎಸ್ಸಿ ಅಧಿಕಾರಿಗಳು ಹೇಳಿದ್ರು, ನಾವು ಕಂಪ್ಲೇಂಟ್ ಕೊಟ್ರೆ ಏನು ಉಪಯೋಗನೇ ಆಗಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಅದರಿಂದ ನಾವು ವಿಶ್ವಾಸ ಹೊರಟೋಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಿಂದ ಈ ಎಲ್ಲಾ ದೃಷ್ಟಿಯಿಂದನೂ ಮುಂದೆ ಬರುವಂತಹ ಅಧಿವೇಶನದಲ್ಲಿ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡ್ತೀರಿ. ಅದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಕೂಡ ಇವತ್ತು ಫೋನ್ ಮಾಡಿದ್ರು. ಹುಬ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ ನಾವು ಇದನ್ನ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀರಿ. ಬೆಂಗಳೂರಲ್ಲಿ ಅಥವಾ ಧಾರವಾಡದಲ್ಲಿ ನಾವು ಪ್ರಾರಂಭ ಮಾಡ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಕೂಡಲೇ ಇದನ್ನ ಸಿಬಿಐ ತನಿಖೆ ಆಗೋ ರೀತಿ ಸರ್ಕಾರ ಕ್ರಮ ವಹಿಸಬೇಕು. ಇಲ್ಲ ಅಂದ್ರೆ ಇದು ಬೀದಿಯ ಆದಿಗಳ ಹೋರಾಟ, ದೊಡ್ಡ ಹೋರಾಟ ಆಗಿ ಸರ್ಕಾರನೇ ಬೀಳುವಂತ ಪರಿಸ್ಥಿತಿ ಬರ್ತೈತೆ. ಅದರಿಂದ ನಾನು ಡಿ.ಕೆ. ಶಿವಕುಮಾರ್ ಅವರು ಅವರೆಲ್ಲದಕ್ಕೂ ಒಂದು ಕೆವಿಯಟ್ ಹಾಕೊಂಡ್ಬಿಡ್ತಾರೆ. ಅವರು ಕೆವಿಯಟ್ ಮುಖ್ಯಮಂತ್ರಿ. ಈಗಾಗಲೇ ಅವ್ರು ಹೇಳ್ಬಿಟ್ಟಿದ್ದಾರೆ, ಇದು ಯಾರೇ ಪರೀಕ್ಷೆಯಲ್ಲಿ ಅಕ್ರಮ ಆದರೆ, ಅದು ಲೀಕ್ ಆದರೆ, ಪರೀಕ್ಷೆ
ಕ್ವಶನ್ ಪೇಪರ್ ಲೀಕ್ ಆದ್ರೆ ಎಲ್ಲ ಡಿಸಿಗಳು ಹೊಣೆ ಹೊರಬೇಕಾಗ್ತೈತೆ, ನಾನು ಹೊಣೆ ಹೊರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ